1979ನೇ ಇಸ್ವಿಯ ಒಂದು ಫೋಟೋನ ನಾನು ತೋರಿಸ್ತೀನಿ, ಒಂದ್ಸಲ ನೋಡಿ. ಇದು ಇರಾನ್ ದೇಶದ್ದು. ಈಗ ಇನ್ನೊಂದು ಫೋಟೋ ಹಾಕ್ತೀನಿ ನೋಡಿ. ಇದು ಯಾವ ದೇಶದ್ದು? ಇದು ಇರಾನ್ ದೇಶದ್ದು. 79ರ ಮುಂಚೆ ಇದ್ದಂಥ ಇರಾನೇ ಬೇರೆ, 79ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಬದಲಾದಂಥ ಇರಾನೇ ಬೇರೆ. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಇಸ್ಲಾಂನಲ್ಲಿ 2 ಬಣಗಳಿವೆ. ಅವುಗಳೇ ಶಿಯಾ ಸುನ್ನಿ. ಮತ್ತು ಈ 2 ಬಣಗಳ ಮಧ್ಯೆ ಶತಶತಮಾನಗಳಿಂದ ಸಂಘರ್ಷ ನಡೀತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಇರಾನ್ ಕೊಲ್ಲಲು ಯತ್ನಿಸ್ತಾ ಇದೆ ಎಂದು ನೇತಾನ್ಯಾಹು ಹೇಳಿದ್ದಾರೆ. ಅಮೆರಿಕ ಇರಬಹುದು, ಯುರೋಪಿಯನ್ ಒಕ್ಕೂಟ ಇರಬಹುದು, ಅಥವಾ UK ಇರಬಹುದು, ಇವೆಲ್ಲವೂ ಕೂಡ ಇಸ್ರೇಲ್ನೊಂದಿಗೆ ಒಳ್ಳೆಯ ಸ್ನೇಹ ಸಂಬಂಧ ಹೊಂದಿದೆ. ಇದು ಇರಾನ್ಗೆ ಜೀರ್ಣ ಮಾಡಿಕೊಳ್ಳಲಾಗದಂಥ ವಿಷಯ. ಈ ಒಪ್ಪಂದ ಜಗತ್ತನ್ನು 2 ಭಾಗವಾಗಿ ವಿಂಗಡಿಸುತ್ತೆ. ಒಂದು ಭಾಗ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಅಂದರೆ ಅಣ್ವಸ್ತ್ರವನ್ನು ಹೊಂದಿರುವ ದೇಶಗಳು, ಇನ್ನೊಂದು ಅಣ್ವಸ್ತ್ರವನ್ನು ಹೊಂದದ ಅಥವಾ ಹೊಂದಿರಬಾರದ ದೇಶಗಳು. ಯಾಕೆ ಅಂದರೆ ಇರಾನ್ ಒಂದು ವೇಳೆ ಅಣ್ವಸ್ತ್ರ ಹೊಂದಿದ್ರೆ ಅದನ್ನು ಫಸ್ಟ್ ಪ್ರಯೋಗ ಮಾಡೋದೇ ಇಸ್ರೇಲ್ ಮೇಲೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮತ್ತೊಂದು ಅಂತಾರಾಷ್ಟ್ರೀಯ ರಾಜಕಾರಣದ ಸುದ್ದಿ, ಮತ್ತೊಂದು ಯುದ್ಧದ ಸುದ್ದಿ, ಮತ್ತೊಂದು ಕ್ಷಿಪಣಿ ದಾಳಿಯ ಸುದ್ದಿ. ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ಈ 2 ಮಧ್ಯಪ್ರಾಚ್ಯ ದೇಶಗಳು ಅಂದರೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಅಂತ ಕರಿತೀವಲ್ಲ, ಇವತ್ತು ಸುದ್ದಿಯಲ್ಲಿ ಯಾಕಿವೆ ಅಂದರೆ ಒಳ್ಳೆಯ ಕಾರಣಕ್ಕಂತೂ ಅಲ್ಲ. ಈ ಜಿಯೋ ಪಾಲಿಟಿಕ್ಸ್ ಅನ್ನೋ ಪಗಡೆ ಆಟದಲ್ಲಿ ದಾಳ ಬಿದ್ದದ್ದನ್ನು ನೋಡಿ ಜನ ರಿಯಾಕ್ಟ್ ಮಾಡ್ತಾರೆ. ನಾವು ರಿಯಾಕ್ಟ್ ಮಾಡ್ತೀವಿ. ಇಸ್ರೇಲ್ ಇರಾನ್ ಮೇಲೆ ಬಾಂಬ್ ಹಾಕ್ತು, ಅಥವಾ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡ್ತು ಅಂತ. ಎಷ್ಟು ಜನ ಸತ್ರು, ಎಷ್ಟು ಜನ ಗಾಯಗೊಂಡ್ರು, ಯಾವ ನಾಯಕರು ತೀರ್ಕೊಂಡ್ರು, ಇದೆಲ್ಲವನ್ನು ಮಾತಾಡ್ತೀವಿ. ಆದರೆ ಈ ದಾಳದ ಹಿಂದಿರುವ ಕೈಗಳು ಯಾವುವು? ದಾಳವನ್ನು ಹೇಗೆ ಉರುಳಿಸಲಾಯಿತು, ಎಲ್ಲಿ ಉರುಳಿಸಲಾಯಿತು? ಈ ವಿಚಾರಗಳು ಬಹುತೇಕ ಜನರಿಗೆ ಗೊತ್ತೇ ಆಗೋದಿಲ್ಲ. ಹಾಗೆ ನೋಡಿದರೆ ಇರಾನ್ ಮೇಲೆ ಇವತ್ತು ಆದಂತಹ ದಾಳಿ ಏಕಾಏಕಿ ನಡೆದಂಥ ದಾಳಿಯಲ್ಲ. ಹಿಂದಿನ ದಿನ ಸಂಜೆ ಇಸ್ರೇಲ್ ಪ್ರಧಾನಿ ನೇತಾನ್ಯಾಹು ಟೀ ಕುಡಿತಾ ಒಂದು ಮಾತಾಡ್ತಾರೆ, ನಾಳೆ ಬೆಳಿಗ್ಗೆ ಇರಾನ್ ಮೇಲೆ ದಾಳಿ ಮಾಡೋಣ ಅಂಥೇಳಿ. ಹಂಗೆ ಮಾಡೋಕ್ಕಾಗತ್ತಾ? ಹಂಗೆ ಮಾಡಲ್ಲ. ಇದಕ್ಕೆ ತುಂಬ ವರ್ಷಗಳ ಪ್ಲ್ಯಾನ್ ಇದೆ ಅಂತ ಗೊತ್ತಾಗತ್ತೆ. ಆದರೆ ಪ್ರಶ್ನೆ ಉದ್ಭವಗೊಳ್ಳೋದು, ಈ ಇಸ್ರೇಲ್ ಮತ್ತು ಇರಾನ್ ಈ 2 ದೇಶಗಳು ಯಾಕೆ ಇಷ್ಟೊಂದು ದ್ವೇಷಮಯ ಸಂಘರ್ಷಮಯ ಸ್ಥಿತಿಗೆ ಇವತ್ತು ಬಂದು ತಲುಪಿವೆ? ಹಾಗೆ ನೋಡಿದರೆ ನೀವು ಮಧ್ಯಪ್ರಾಚ್ಯದ ಒಂದು ಮ್ಯಾಪನ್ನು ಗಮನಿಸಿದರೆ ಈ 2 ದೇಶಗಳು ಗಡಿಯನ್ನು ಹಂಚಿಕೊಳ್ಳಲ್ಲ. ಮಧ್ಯದಲ್ಲಿ ತುಂಬ ದೊಡ್ಡ ದೇಶವಾದ ಇರಾಕ್ ಇದೆ, ಜೋರ್ಡಾನ್ ಇದೆ, ಲೆಬನಾನ್ ಇದೆ, ಹೀಗೆ ಸುಮಾರು ದೇಶಗಳಿವೆ. ಆದರೂ ಕೂಡ ಇವ್ರ ಮಧ್ಯದ ಎನಿಮಿಟಿಗೆ ಏನು ಕಾರಣ? ಏನು ಇದರ ಇತಿಹಾಸ? ಯಾರು ಇದರ ಹಿಂದಿದ್ದಾರೆ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತಕ್ಕೆ ಇದರಿಂದ ಏನು ನಷ್ಟ? ಯಾಕೆ ಅಂತಂದರೆ ಭಾರತಕ್ಕೆ ಇಸ್ರೇಲು ಬೇಕು, ಇರಾನು ಬೇಕು. ಇಸ್ರೇಲ್ ನಮ್ಮ ಮಿತ್ರ ದೇಶ ಅಂತ ನಾವು ಹೇಳ್ತೀವಿ, ಆದರೆ ಇರಾನ್ನ ನಮ್ಮ ಶತ್ರು ದೇಶ ಅಂತ ನಾವು ಹೇಳ್ತಾ ಇಲ್ಲ. ಹೀಗಿರಬೇಕಾದ್ರೆ ಯಾವ ಥರದ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಇವತ್ತಿನ ದಿನ ಭಾರತ ಮೆರಿಬೇಕಾಗಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಇವತ್ತಿನ ಸಂಚಿಕೆಯಲ್ಲಿ ಬನ್ನಿ ನೋಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ನಿಮ್ಮ ಬಿಸ್ನೆಸ್, ನಿಮ್ಮ ಬ್ರ್ಯಾಂಡ್ ಅಥವಾ ನಿಮ್ಮ ವೆಂಚರ್ ಯಾವುದೇ ಇರಲಿ, ಅದನ್ನು ಆನ್ಲೈನ್ ಮೂಲಕ ಪ್ರಚಾರ ಮಾಡಬೇಕು ಅಂತಂದರೆ ನಿಮ್ಮ ಲೀಡ್ ಜನ್ರೇಷನ್ಗೆ, ನಿಮ್ಮ ವೆಬ್ಸೈಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಥವಾ ಬೇರೆ ಕೆಲಸಗಳಿಗೆ ಖಂಡಿತ ತಪ್ಪದೆ ಕರೆ ಮಾಡಿ ಈ ಕ್ಯೂ ಪ್ರಚಾರ ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆಗೆ. ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ಮಧ್ಯಪ್ರಾಚ್ಯದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯ ಹೊಂದಿರುವಂಥ 2 ದೇಶಗಳು ಇವತ್ತು ಒಬ್ಬರ ಮೇಲೆ ಒಬ್ಬರು ಮಿಸೈಲ್ ದಾಳಿಗಳು ನಡೆಸ್ತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು, ಇದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ ಇಸ್ರೇಲ್ನ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ. ಇಸ್ರೇಲ್ ಹೇಗೆ ಸ್ವಾತಂತ್ರ್ಯ ಪಡೀತು, ಹೇಗೆ ದೇಶವಾಗಿ ಹುಟ್ಟುಕೊಳ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ. ಮೇ 14, 1948ಕ್ಕೆ ಇಸ್ರೇಲ್ ಸ್ವಾತಂತ್ರ್ಯ ಪಡೆಯುತ್ತೆ. ನಮ್ಮ ದೇಶ ಸ್ವಾತಂತ್ರ್ಯ ಪಡೆದು ಅಪ್ರಾಕ್ಸಿಮೇಟ್ಲಿ 1 ವರ್ಷದ ನಂತರ. ಆ ಸಮಯ ಸಂದರ್ಭ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ. ಆದರೂ ಕೂಡ ಇನ್ನೊಂದ್ಸಲ ರಿಮೈಂಡ್ ಮಾಡೋದಾದರೆ, ಸ್ವಾತಂತ್ರ್ಯ ಸಿಕ್ಕ ಮಾರನೇ ದಿನವೇ ಸುತ್ತಲಿನ ಎಲ್ಲ ದೇಶಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತವೆ. ಯುದ್ಧಕ್ಕೆ ಇದ್ದ ಒಂದು ಕಾಮನ್ ಕಾಸ್ ಏನು ಅಂದರೆ ಮುಸ್ಲಿಂ ಮತ್ತು ಮುಸ್ಲಿಮೇತರ ಅನ್ನುವಂಥ ವ್ಯತ್ಯಾಸ. ಅಂದರೆ ಸುತ್ತ ಇದ್ದಂಥವೆಲ್ಲ ಮುಸ್ಲಿಂ ರಾಷ್ಟ್ರಗಳು, ಮಧ್ಯೆ ಇರುವಂಥ ಇಸ್ರೇಲ್ ಮಾತ್ರ ಯಹೂದಿ ರಾಷ್ಟ್ರ, ಜೂ ನೇಷನ್. ಹಾಗೆ ನೋಡಿದರೆ ಅವತ್ತು ಆದ ದಾಳಿ ಅಥವಾ ಅವತ್ತು ಆದ ವ್ಯತ್ಯಾಸ ಇರಾನ್ ಮೇಲೆ ಅಷ್ಟೊಂದು ಪರಿಣಾಮ ಬೀರಿರಲಿಲ್ಲ. ಯಾಕೆ ಅಂದರೆ ಇಸ್ರೇಲ್ ದೇಶ ಅಸ್ತಿತ್ವಕ್ಕೆ ಬಂದ ನಂತರ ಅದಕ್ಕೆ ಮನ್ನಣೆ ನೀಡಿದ ಪ್ರಥಮ ಪ್ರಮುಖ ದೇಶಗಳಲ್ಲಿ ಇರಾನ್ ಕೂಡ ಒಂದು. ಇವತ್ತು ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಇಷ್ಟೊಂದು ದ್ವೇಷ ಯಾಕೆ ತುಂಬಿಕೊಂಡಿದೆ, ಇದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ.
ಇದನ್ನು ತಿಳಿಬೇಕಂದ್ರೆ ನಾವು ಇರಾನ್ ಬಗ್ಗೆ ತಿಳಿಬೇಕಾಗತ್ತೆ. ಇಸ್ರೇಲ್ ಬಗ್ಗೆ ಒಂದು ಹಂತಕ್ಕೆ ನಮ್ಗೆ ಗೊತ್ತಿದೆ. 1979 ಇಸ್ವಿಯ ಒಂದು ಫೋಟೋನ ನಾನು ತೋರಿಸ್ತೀನಿ, ಒಂದ್ಸಲ ನೋಡಿ. ಇದು ಇರಾನ್ ದೇಶದ್ದು. ಈಗ ಇನ್ನೊಂದು ಫೋಟೋ ಹಾಕ್ತೀನಿ ನೋಡಿ. ಇದು ಯಾವ ದೇಶದ್ದು? ಇದು ಇರಾನ್ ದೇಶದ್ದು. ಮೊದಲನೇ ಫೋಟೋ ಇರಾನ್ ದೇಶದ್ದು ಅನಿಸ್ತಾ ನಿಮಗೆ? ಖಂಡಿತ ಅನಿಸಿರಲ್ಲ. ಹೇಗೆ ಕಲ್ಚರಲ್ ಶಿಫ್ಟ್ ಆಗಿದೆ ಯೋಚನೆ ಮಾಡಿ. 79ರ ಮುಂಚೆ ಇದ್ದಂಥ ಇರಾನೇ ಬೇರೆ, 79ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಬದಲಾದಂಥ ಇರಾನೇ ಬೇರೆ. ಈಗ ಇಸ್ಲಾಮಿಕ್ ಸಂಪ್ರದಾಯವಾದದ ಕಟ್ಟರ್ ಅನುಯಾಯಿ ಆಗಿರುವಂಥ ಇರಾನ್ 1979ರ ಮುಂಚೆ ಹೀಗಿತ್ತಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಹೌದು, 79ಕ್ಕಿಂತ ಮುಂಚೆ ಆಧುನಿಕ ಕಲ್ಚರ್ಗೆ, ಸಂಸ್ಕೃತಿಗೆ ತನ್ನನ್ನು ತಾನು ಓಪನ್ ಮಾಡಿಕೊಂಡಿತ್ತು ಇರಾನ್. ಆಗ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯಾವುದೇ ರೀತಿಯ ವೈಮನಸ್ಸು ಇರಲಿಲ್ಲ. ಆದರೆ 79ನೇ ಇಸ್ವಿನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ ಮತ್ತು ಇರಾನ್ ದೇಶ ಸಂಪ್ರದಾಯವಾದಿಗಳ ಅಂದರೆ ಮುಲ್ಲಾ ಮತ್ತು ಮೌಲ್ವಿಗಳ ಕೈಗೆ ಹೋಗುತ್ತೆ. ಈ ಬದಲಾವಣೆ ಒಂದೇ ಸಾಕು ಇರಾನ್ ಇಸ್ರೇಲನ್ನು ದ್ವೇಷ ಮಾಡೋಕ್ಕೆ. ಇರಾನ್ನ ರಾಜಕೀಯ ಧಾರ್ಮಿಕ ಮುಖಂಡ ಆಯತೊಲ್ಲಾ ಖೊಮೇನಿ ನೇತೃತ್ವದ ಶಿಯಾ ಇಸ್ಲಾಮಿಕ್ ರಾಷ್ಟ್ರ ಇಸ್ರೇಲ್ ದೇಶವನ್ನು ಸೈತಾನ ದೇಶ ಅಂತ ಘೋಷಣೆ ಮಾಡುತ್ತೆ. ಯಾಕೆ? ಮೊದಲನೇ ಕಾರಣ ರಾಜಕೀಯ ವೈಮನಸ್ಸು. ಇಸ್ಲಾಮಿಕ್ ನಾಯಕತ್ವದ ಇರಾನ್ ತನ್ನನ್ನು ಇಸ್ಲಾಮಿಕ್ ಜಗತ್ತಿನ ನಾಯಕ ಅಂತ ಸ್ಥಾಪನೆ ಮಾಡಲು ಬಯಸುತ್ತೆ. ಇಸ್ಲಾಮಿಕ್ ಜಗತ್ತಿಗೆ ಇನ್ನೊಂದು ಹೆಸರೇ ಅರಬ್ ದೇಶಗಳು. ಆದರೆ ಇರಾನ್ನ ಮಹತ್ವಾಕಾಂಕ್ಷೆಗೆ ಈ ಪ್ರದೇಶದಲ್ಲಿ ಇರುವಂಥ ಏಕೈಕ ಅಡಚಣೆ ಅಂದರೆ ಅದುವೇ ಈ ಎಲ್ಲ ಇಸ್ಲಾಂ ರಾಷ್ಟ್ರಗಳ ಮಧ್ಯೆ ಇರುವಂಥ ಇಸ್ರೇಲ್. ಇದರ ಜೊತೆಗೆ ಇಸ್ರೇಲ್ ಪಾಶ್ಚಾತ್ಯ ರಾಷ್ಟ್ರಗಳ ಜೊತೆಗೆ ನಿಕಟ ಸಂಬಂಧ ಹೊಂದಿದೆ. ಅಮೆರಿಕ ಇರಬಹುದು, ಯುರೋಪಿಯನ್ ಒಕ್ಕೂಟ ಇರಬಹುದು ಅಥವಾ UK ಇರಬಹುದು, ಇವೆಲ್ಲವೂ ಕೂಡ ಇಸ್ರೇಲ್ನೊಂದಿಗೆ ಒಳ್ಳೆಯ ಸ್ನೇಹ ಸಂಬಂಧ ಹೊಂದಿದೆ. ಇದು ಇರಾನ್ಗೆ ಜೀರ್ಣ ಮಾಡಿಕೊಳ್ಳಲಾಗದಂಥ ವಿಷಯ. ಎರಡನೇ ಕಾರಣ ಏನು ಗೊತ್ತಾ? ಶಿಯಾ ಸುನ್ನಿ ಸಂಘರ್ಷ. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಇಸ್ಲಾಂನಲ್ಲಿ 2 ಬಣಗಳಿವೆ. ಅವುಗಳೇ ಶಿಯಾ ಸುನ್ನಿ ಮತ್ತು ಈ 2 ಬಣಗಳ ಮಧ್ಯೆ ಶತಶತಮಾನಗಳಿಂದ ಸಂಘರ್ಷ ನಡೀತಾ ಇದೆ. ಇರಾನ್ ಶಿಯಾ ಮುಸ್ಲಿಮರ ಬಹುಸಂಖ್ಯಾತ ದೇಶವಾಗಿದೆ. ಸೌದಿ ಅರೇಬಿಯಾ ಮತ್ತು ಇನ್ನಿತರ ಅರಬ್ ದೇಶಗಳು ಸುನ್ನಿ ಮುಸ್ಲಿಮರನ್ನು ಹೊಂದಿರುವಂಥ ದೇಶಗಳಾಗಿವೆ. ಈ ಸಂದರ್ಭದಲ್ಲಿ ಅರಬ್ ನಾಯಕ ಆಗಬೇಕು ಅಂದರೆ ಸೌದಿ ಅರೇಬಿಯಾದ ದೇಶಗಳು ಇರಾನ್ಗೆ ತೊಡಕಾಗ್ತವೆ. ಅದರ ಜೊತೆಗೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾ ಮತ್ತು UAE ಪರಸ್ಪರ ಒಪ್ಪಂದಗಳಿಗೆ ಸಹಿ ಹಾಕ್ತಾ ಇರೋದು ಇರಾನ್ನ ನಿದ್ದೆಗೆಡಿಸುತ್ತೆ. ಇವೆರಡೂ ಕಾರಣಗಳು ಮೇಲ್ನೋಟಕ್ಕೆ ಅತ್ಯಂತ ಮಹತ್ವದ ಕಾರಣಗಳು. ಇದರ ಹೊರತುಪಡಿಸಿ ಇನ್ನೊಂದು ತುಂಬ ಮುಖ್ಯವಾದ ಕಾರಣ ಇದೆ. ಆ ಕಾರಣ ಏನು ಅಂತಂದರೆ ಇರಾನ್ನ ಒಂದು ಕನಸು. ಆ ಕನಸು ಏನಂದರೆ ಅಣ್ವಸ್ತ್ರಗಳನ್ನು ಹೊಂದಿರುವಂಥ ದೇಶ ಆಗಬೇಕು ಅನ್ನೋದು. ಮತ್ತು ಆ ಕನಸಿಗೆ ಅಡ್ಡ ಬರ್ತಾ ಇರೋದು ಯಾರು? ಮತ್ತದೇ ಇಸ್ರೇಲ್. ಈ 3 ಕಾರಣಗಳಿಂದಾಗಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಾಕಷ್ಟು ತಿಕ್ಕಾಟ ನಡೀತಾ ಇತ್ತು. ಸಂಘರ್ಷಕ್ಕೆ ವೇದಿಕೆ ಸಜ್ಜಾಗಿತ್ತು. ಆದರೆ ನೇರ ಯುದ್ಧ ಅಂತ ಆಗಿರಲಿಲ್ಲ. ಯಾಕೆಂದರೆ ಇರಾನ್ ಬಹುತೇಕ ರಣರಂಗಕ್ಕೆ ಇಳಿದು ಯುದ್ಧ ಮಾಡಿದ್ದು ಬಹಳ ಕಡಿಮೆ. ಅದರ ನೀತಿ ಏನೇ ಇದ್ದರೂ ಕೂಡ ಅದು ಪ್ರಾಕ್ಸಿ ಯುದ್ಧಗಳು, ಅಂದರೆ ಪರೋಕ್ಷ ಯುದ್ಧಗಳು. ಅದು ಹೇಗೆ ಅಂತಂದರೆ ಇರಾನ್ ತನ್ನ ಪರವಾಗಿ ಇಸ್ರೇಲನ್ನು ದ್ವೇಷಿಸುವ ಭಯೋತ್ಪಾದಕ ಗುಂಪುಗಳಿಗೆ ಎಲ್ಲ ರೀತಿಯ ಸಹಾಯ ಮಾಡ್ತಾ ಇತ್ತು, ಈಗಲೂ ಮಾಡ್ತಾ ಇದೆ. ಉದಾಹರಣೆಗೆ ಹೆಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಇರಬಹುದು ಅಥವಾ ಹಮಾಸ್ ಸಂಘಟನೆ ಇರಬಹುದು. ಈ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರಗಳ ಸಪ್ಲೈ ಮಾಡೋದಿರಬಹುದು, ಹಣಕಾಸಿನ ಸಹಾಯ ಮಾಡೋದಿರ್ಬೋದು, ಎಲ್ಲವನ್ನು ಇರಾನ್ ಮಾಡ್ತಾನೆ ಬಂದಿದೆ. ಇಷ್ಟಾದ ಮೇಲೂ ಕೂಡ ಇಸ್ರೇಲ್ ಇರಾನ್ ವಿರುದ್ಧ ನೇರವಾದ ಯುದ್ಧವನ್ನು ಮಾಡಿರಲಿಲ್ಲ. ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಅದಕ್ಕೆ ಕಾರಣ ಏನು ಅಂತ ತಿಳಿಬೇಕಾದ್ರೆ ಒಂದಷ್ಟು ಹಿನ್ನೆಲೆನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಮತ್ತೆ ಅದೇ ಅಣ್ವಸ್ತ್ರ ಕಾರ್ಯಕ್ರಮವೇ ಮುಂದೆ ಬರುತ್ತೆ. ಇರಾನ್ನ ಅಣ್ವಸ್ತ್ರದ ಕನಸಿಗೆ ಅಡ್ಡವಾಗಿ ನಿಂತದ್ದು ಒಂದು ಸಂಸ್ಥೆ ಮತ್ತು ಒಂದು ಒಪ್ಪಂದ. ಆ ಸಂಸ್ಥೆ ಯಾವುದು ಅಂದರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಮತ್ತು ಆ ಒಪ್ಪಂದ ನಾನ್ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಥವಾ NPT ಟ್ರೀಟಿ. 1968ರಲ್ಲಿ ಸಹಿ ಮಾಡಲಾದ ಈ ಒಪ್ಪಂದದಲ್ಲಿ ಇರಾನ್ ಕೂಡ ಒಂದು ಭಾಗ. ಈ ಒಪ್ಪಂದ ಜಗತ್ತನ್ನು 2 ಭಾಗವಾಗಿ ವಿಂಗಡಿಸುತ್ತೆ. ಒಂದು ಭಾಗ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಅಂದರೆ ಅಣ್ವಸ್ತ್ರವನ್ನು ಹೊಂದಿರುವ ದೇಶಗಳು, ಇನ್ನೊಂದು ಅಣ್ವಸ್ತ್ರವನ್ನು ಹೊಂದದ ಅಥವಾ ಹೊಂದಿರಬಾರದ ದೇಶಗಳು. ಈ ಒಪ್ಪಂದದಲ್ಲಿ ಇರಾನ್ ತಾನು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಭವಿಷ್ಯದಲ್ಲಿ ಹೊಂದೋದಿಲ್ಲ ಅಂತ ಸಹಿ ಹಾಕಿಕೊಟ್ಟಿತ್ತು. ಆದರೆ ಈ ಒಪ್ಪಂದಕ್ಕೆ ಇಸ್ರೇಲ್ ಸಹಿ ಮಾಡಿರಲ್ಲ, ಭಾರತ ಮತ್ತು ಪಾಕಿಸ್ತಾನಗಳು ಸಹಿ ಮಾಡಿಲ್ಲ. ಹಾಗಂತ ಈ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಅಣ್ವಸ್ತ್ರ ಶಕ್ತಿಯನ್ನು ಬಳಸಲೇಬಾರದು ಅಂತ ಈ ಒಪ್ಪಂದ ಹೇಳೋದಿಲ್ಲ. ಬಳಸಬಹುದು, ಆದರೆ ಶಾಂತಿಯುತ ಕಾರಣಗಳಿಗಾಗಿ, ಅಂದರೆ ಎನರ್ಜಿಗಾಗಿ, ಮೆಡಿಸಿನ್ ಮತ್ತು ಇತರ ಮಾನವ ಉಪಯೋಗಿ ಕಾರ್ಯಕ್ಕೆ ಈ ನ್ಯೂಕ್ಲಿಯರ್ ತಂತ್ರಜ್ಞಾನವನ್ನು ಬಳಸ್ಕೊಳ್ಬಹುದು. ಹಾಗಾದರೆ ಒಂದು ಪ್ರಶ್ನೆ ಉದ್ಭವಗೊಳ್ಳುತ್ತೆ. ಆ ಪ್ರಶ್ನೆ ಏನಂದರೆ, ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ದೇಶಗಳು, ಇರಾನ್ ಥರದ ದೇಶಗಳು ಅಣ್ವಸ್ತ್ರ ಬಾಂಬನ್ನು ತಯಾರು ಮಾಡಿಬಿಟ್ರೆ ಏನು ಗತಿ ಅಂತ.
ಸ್ನೇಹಿತರೆ, ಈ ಒಪ್ಪಂದಕ್ಕೆ ಸಹಿ ಹಾಕಿದವರು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ನೀತಿ ನಿಯಮಗಳಿಗೆ ಅಡಿಯಾಗಿರ್ತಾರೆ, ಬಂಧಿಯಾಗಿರ್ತಾರೆ. ಅಂದರೆ ಕಾಲಕ್ಕೆ ಈ ಸಂಸ್ಥೆ ಆಯಾ ದೇಶಗಳ ನ್ಯೂಕ್ಲಿಯರ್ ಸಾಮರ್ಥ್ಯವನ್ನು ಅಳಿತಾನೆ ಇರುತ್ತೆ. ಈ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ನಿಯಮಗಳ ಪ್ರಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶ ಕೇವಲ 3-5% ಅಷ್ಟೇ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿಕೊಂಡು ಪೀಸ್ಫುಲ್ ಪರ್ಪಸ್ಗಾಗಿ ಇದನ್ನು ಬಳಸ್ಕೊಳ್ಬೇಕು. 3-5% ತನಕ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿಕೊಂಡ್ರೂ ಕೂಡ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯ ಆಗೋದಿಲ್ಲ. 90%ಗಿಂತ ಹೆಚ್ಚು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದರೆ ಮಾತ್ರ ಅಣ್ವಸ್ತ್ರಗಳನ್ನು ತಯಾರು ಮಾಡಲು ಸಾಧ್ಯವಾಗುತ್ತೆ. ಇಲ್ಲೇ ಸಮಸ್ಯೆ ಉದ್ಭವಗೊಳ್ಳುತ್ತೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದಂಥ ಇರಾನ್ ಈ ನಿಯಮವನ್ನು ಉಲ್ಲಂಘನೆ ಮಾಡುತ್ತೆ. ಅಂದರೆ ತನ್ನ ಯುರೇನಿಯಂ ಎನ್ರಿಚ್ಮೆಂಟನ್ನು 60% ತನಕ ಹೆಚ್ಚಿಸಿಕೊಳ್ಳುತ್ತೆ. ಇದು ಸಹಜವಾಗಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಮತ್ತು ರಿಪೀಟೆಡ್ಲಿ ಅಂದರೆ ಪದೇ ಈ ಸಂಸ್ಥೆಗೆ ಇರಾನ್ಗೆ ಎಚ್ಚರಿಕೆ ನೀಡುತ್ತೆ. ಆದರೂ ಕೂಡ ಇರಾನ್ ತನ್ನ ದುಸ್ಸಾಹಸವನ್ನು ನಿಲ್ಲಿಸೋದಿಲ್ಲ. ಅದಾದ ನಂತರ ಈ ಸಂಸ್ಥೆ ಒಂದು ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ಆದರೂ ಕೂಡ ಇರಾನ್ ಬಗ್ಗೋದಿಲ್ಲ. ಹಾಗಾದರೆ ಇರಾನ್ನ ಬಗ್ಗು ಬಡಿಯೋಕೆ ಈ ಸಂಸ್ಥೆಗೆ ಆಯಿತಾ? ಇದನ್ನು ತಿಳ್ಕೊಳ್ಬೇಕು ಅಂದರೆ ನಾವು 2018ನೇ ಇಸ್ವಿಗೆ ಹೋಗಬೇಕು. 2018ನೇ ಇಸ್ವಿನಲ್ಲಿ ಇರಾನ್ ಒಂದು ಪ್ರಮುಖ ಪರಮಾಣು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಈ ಒಪ್ಪಂದಕ್ಕೆ JCPOA ಒಪ್ಪಂದ ಅಂತ ಹೇಳಲಾಗುತ್ತೆ. ಅಂದರೆ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆ್ಯಕ್ಷನ್ ಅಂತ. ಈ ಒಪ್ಪಂದವನ್ನು ಸಹಿ ಮಾಡಿದ್ದು ಯಾರೆಲ್ಲ ಅಂತಂದರೆ ಇರಾನ್ ಜೊತೆಗೆ P5+1 ರಾಷ್ಟ್ರಗಳು, ಅಂದರೆ ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮತ್ತು ಜರ್ಮನಿ. ಅಂದರೆ 5 ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಮತ್ತು ಒಂದು ಎಕ್ಸ್ಟ್ರಾ ದೇಶ, ಅದು ಜರ್ಮನಿ, ಜೊತೆಗೆ ಯುರೋಪಿಯನ್ ಯೂನಿಯನ್ ಮತ್ತು ಇರಾನ್ ಮಧ್ಯೆ ನಡೆದ ಒಂದು ಐತಿಹಾಸಿಕ ಒಪ್ಪಂದ ಇದಾಗಿರುತ್ತೆ. JCPOA ಇರಾನ್ಗೆ ಆರ್ಥಿಕ ಪುನರುಜ್ಜೀವನ, ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಮಾನ್ಯತೆ ಮತ್ತು ಮಿಲಿಟರಿ ಸಂಘರ್ಷದ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ದೊಡ್ಡ ಮಟ್ಟದ ಲಾಭವನ್ನು ತರುತ್ತೆ. ಆದರೆ 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಈ ಒಪ್ಪಂದ ಸಾಕಷ್ಟು ಲೋಪದೋಷಗಳಿಂದ ಕೂಡಿದೆ ಅಂತ ಹೇಳಿ ಅಮೆರಿಕವನ್ನು ಈ ಒಪ್ಪಂದದಿಂದ ಏಕಪಕ್ಷೀಯವಾಗಿ ಹೊರತೆಗೆದುಕೊಳ್ತಾರೆ. ಅದಾದ ನಂತರ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಅಂದರೆ ದಿಗ್ಬಂಧನಗಳನ್ನ ಹೇರಲಾಗುತ್ತೆ. ಇದು ಇಸ್ರೇಲ್ಗೆ ಸಿಕ್ಕ ದೊಡ್ಡ ಜಯವಾಗುತ್ತೆ. ಈ ಒಪ್ಪಂದ ಹಾಳಾಗಿದ್ದು ಒಂದು ರೀತಿಯಿಂದ ಭಾರತಕ್ಕೂ ಕೂಡ ಹೊಡೆತ ಕೊಡುತ್ತೆ. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಆದರೆ ಪ್ರಶ್ನೆ ಉದ್ಭವಗೊಳ್ಳೋದು, ಅಮೆರಿಕ ಏನಾದರೂ ತಪ್ಪು ಮಾಡ್ತಾ? ಇರಾನ್ ತನ್ನ ಅಣ್ವಸ್ತ್ರದ ಕನಸನ್ನು ಹಾಗೇ ಇಟ್ಟಿತ್ತು ಮತ್ತು ಈ ಒಪ್ಪಂದಕ್ಕೆ ಬದ್ಧವಾಗಿತ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹಾಗಿರಲಿಲ್ಲ ಸೀನು. ಯಾಕೆಂದರೆ ಈ ಒಪ್ಪಂದಕ್ಕೆ ಸಹಿ ಮಾಡಿ ಕೂಡ ಇರಾನ್ ತನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಗುಪ್ತವಾಗಿ ನಡೆಸ್ತಾನೆ ಇತ್ತು. ಇದನ್ನು ತಡೆಯಲು ಇಸ್ರೇಲ್ ತನ್ನ ಗುಪ್ತಚರ ಇಲಾಖೆ ಮೊಸಾದನ್ನು ಬಳಸಿಕೊಂಡು ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡಿತು. ಅದರಲ್ಲಿ ಒಂದು ಪ್ರಮುಖ ಕಾರ್ಯಾಚರಣೆ ಅಂದರೆ ಇರಾನ್ನ ಸೇನಾಧಿಕಾರಿಗಳನ್ನ ಮತ್ತು ಅಣ್ವಸ್ತ್ರ ವಿಜ್ಞಾನಿಗಳನ್ನು ಕೊಲೆ ಮಾಡಿಸಿರುವಂಥ ಆರೋಪ. ಈಗ ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ, ಇರಾನ್ ಅಣ್ವಸ್ತ್ರ ತಯಾರು ಮಾಡಿದರೆ ಇಸ್ರೇಲ್ಗೆ ಯಾಕೆ ಹೊಟ್ಟೆ ಉರಿ ಅಂತ. ಇದೇ ಅತ್ಯಂತ ಪ್ರಮುಖ ಕಾರಣ. ಯಾಕೆ ಅಂದರೆ ಇರಾನ್ ಒಂದು ವೇಳೆ ಅಣ್ವಸ್ತ್ರ ಹೊಂದಿದರೆ ಅದನ್ನು ಫಸ್ಟ್ ಪ್ರಯೋಗ ಮಾಡೋದೇ ಇಸ್ರೇಲ್ ಮೇಲೆ. ಇದರ ಜೊತೆಗೆ ಈ ಅಣ್ವಸ್ತ್ರಗಳನ್ನು ಭಯೋತ್ಪಾದಕ ಸಂಘಟನೆಗಳಾದ ಹೆಜ್ಬುಲ್ಲಾ ಅಥವಾ ಹಮಾಸ್ ಭಯೋತ್ಪಾದಕರ ಕೈಗೆ ಇರಾನ್ ತಲುಪಿಸಬಹುದು ಅನ್ನೋ ಅನುಮಾನ ಕೂಡ ಇದೆ. ಇದರ ಜೊತೆಗೆ ಪ್ರಸ್ತುತ ಅರಬ್ ಜಗತ್ತಿನ ಯಾವುದೇ ದೇಶಗಳಿಗೆ, ಯಾವುದೇ ಸಂಘಟನೆಗಳಿಗೆ ಪರಮಾಣು ಅಸ್ತ್ರಗಳು ಸಿಗೋದು ಇಡೀ ಜಗತ್ತಿಗೆ ಅಪಾಯಕಾರಿ. ಹೀಗಾಗಿ ಇರಾನನ್ನು ತಡಿಬೇಕು ಅಂದರೆ ಇಸ್ರೇಲ್ಗಿರುವಂಥ ಒಂದೇ ಒಂದು ದಾರಿ ಅಂದರೆ ದಾಳಿ ಮಾಡೋದು. ಈಗ ಮೊನ್ನೆ ಆಗಿರೋದು ಅದೇ. ಜೂನ್ 13, 2025 ಬೆಳಗ್ಗೆ 3:24 ಮೊದಲನೇ ಮಿಸೈಲ್ ಸದ್ದು ಕೇಳಿಬರುತ್ತೆ. ಈ ದಾಳಿಯಲ್ಲಿ 200ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು, 330ಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳ ಮೂಲಕ ಇಸ್ರೇಲ್ ದಾಳಿ ಮಾಡುತ್ತೆ ಇರಾನ್ನ 100ಕ್ಕೂ ಹೆಚ್ಚು ಟಾರ್ಗೆಟ್ಗಳ ಮೇಲೆ. ಈ ದಾಳಿಯಲ್ಲಿ ಇರಾನ್ನ ಟೆಹರಾನ್, ನತಾನ್ಸ್ ಮತ್ತು ಇಸ್ಫಹಾನ್ ನ್ಯೂಕ್ಲಿಯರ್ ಸೈಟ್ಗಳು, ತಬ್ರೀಜ್ ಮತ್ತು ಹಮ್ದಾನ್ನ ವಿಮಾನ ನಿಲ್ದಾಣಗಳು, ಪರ್ಚಿನ್, ಫೋರ್ಡೋ, ಖೋಂದಾಬ್ ಮತ್ತು ಖೊರಮಾಬಾದ್ನಂಥ ಇರಾನ್ನ ಪ್ರಮುಖ ನಗರಗಳು ಇಸ್ರೇಲ್ನ ಕ್ಷಿಪಣಿಗಳ ದಾಳಿಗೆ ಸಿಕ್ಕು ನುಜ್ಜುಗುಜ್ಜಾಗಿವೆ. ಈ ದಾಳಿಯಲ್ಲಿ ಯಾರೆಲ್ಲ ಸತ್ರು ಅಂದರೆ ಪ್ರಮುಖವಾಗಿ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ನ ಕಮಾಂಡರ್ ಆದಂಥ ಹೊಸೈನ್ ಸಲಾಮಿ, ಇರಾನ್ನ ಸಶಸ್ತ್ರ ಪಡೆಗಳ ಚೀಫ್ ಆಫ್ ಸ್ಟಾಫ್ ಮೇಜರ್ ಜನರಲ್ ಮೊಹಮ್ಮದ್ ಬಗೇರಿ ಮತ್ತು ಪರಮಾಣು ವಿಜ್ಞಾನಿಗಳಾದ ಫೆರೋಡೋನ್ ಅಬ್ಬಾಸಿ, ಮೊಹಮ್ಮದ್ ಮೆಹದಿ ತೆಹರಾಂಚಿ ಸೇರಿದಂತೆ ಹಲವಾರು ಉನ್ನತ ಅಧಿಕಾರಿಗಳು, ವಿಜ್ಞಾನಿಗಳು ಕೊಲ್ಲಲ್ಪಡ್ತಾರೆ. ಇದು ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಇಸ್ರೇಲ್ ನೀಡಿದಂಥ ಅತ್ಯಂತ ದೊಡ್ಡ ಮರ್ಮಾಘಾತವಾಗಿತ್ತು. ಆದರೆ ಇರಾನ್ ಕೂಡ ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ, ಹಲವು ನಗರಗಳ ಮೇಲೆ ಬೆಂಕಿ ಉಂಡೆಗಳನ್ನ ಚೆಲ್ಲುತ್ತೆ. ಆದರೂ ಕೂಡ ಇರಾನ್ಗೆ ಆದಷ್ಟು ನಷ್ಟ ಇಸ್ರೇಲ್ಗೆ ಆಗಲಿಲ್ಲ. ಆದರೆ ಒಟ್ಟಿನಲ್ಲಿ ಈ ಯುದ್ಧ ಈಗ ಸುದೀರ್ಘ ಅವಧಿಗೆ ತಳ್ಳಲ್ಪಡುತ್ತಾ ಅನ್ನೋ ಪ್ರಶ್ನೆ ಉದ್ಭವಗೊಂಡಿದೆ. ಈ ಮಧ್ಯೆ ಅಮೆರಿಕ ಏನು ಹೇಳ್ತಾ ಇದೆ? ಅಮೆರಿಕದ
ಒಪಿನಿಯನ್ ಏನು ಅನ್ನೋದನ್ನು ನಾವು ಗಮನಿಸಬೇಕು. ಈ ಒಂದು ಸಂದರ್ಭದಲ್ಲಿ ತನಗೆ ಈ ಬಗ್ಗೆ ಗೊತ್ತಿಲ್ಲ ಅಂತ ಅಮೆರಿಕ ಹೇಳಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಇರಾನ್ ಕೊಲ್ಲಲು ಯತ್ನಿಸ್ತಾ ಇದೆ ಎಂದು ನೇತಾನ್ಯಾಹು ಹೇಳಿದ್ದಾರೆ. ಇದರೊಂದಿಗೆ ಪಾಕಿಸ್ತಾನ ಮತ್ತು ಭಾರತದ ಸಮಸ್ಯೆಯನ್ನು ಬಗೆಹರಿಸಿದ ಹಾಗೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಕೂತು ಸೀಸ್ ಫೈರ್ ಮಾಡ್ತೀನಿ, ಅಂದ್ರೆ ಕದನ ವಿರಾಮ ಮಾಡ್ತೀನಿ ಅಂತ ಟ್ರಂಪ್ ತಮ್ಮನ್ನು ತಾವು ಹೊಗಳ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಸ್ರೇಲ್ ಪರವಾಗಿ ಅಮೆರಿಕ ನಿಲ್ಲುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಈ ಮಧ್ಯೆ ಎಲ್ರಿಗೂ ಕಾಡುವಂಥ ಪ್ರಶ್ನೆ ಏನಂದ್ರೆ, ಅಮೆರಿಕೆಗೆ ಈ ದಾಳಿಯ ಬಗ್ಗೆ ಗೊತ್ತಿರಲಿಲ್ವಾ ಅನ್ನೋದು. ಈ ದಾಳಿಯ ನಂತರ ಮೊದಲು ಪ್ರತಿಕ್ರಿಯೆ ನೀಡಿದವರು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಅವರು. ಅವರೊಂದು ಟ್ವೀಟ್ ಮಾಡಿ ಹೇಳ್ತಾರೆ, ವಿ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಸ್ಟ್ರೈಕ್ಸ್ ಅಗೇನ್ಸ್ಟ್ ಇರಾನ್ ಅಂತ. ಅಂದರೆ ಇರಾನ್ ವಿರುದ್ಧದ ದಾಳಿಯಲ್ಲಿ ನಮ್ಮ ಕೈವಾಡ ಇಲ್ಲ ಅಂತ. ಈ ಹೇಳಿಕೆ ಮೂಲಕ ಅಮೆರಿಕ ತನ್ನ ತಪ್ಪಿಲ್ಲ, ನಾನು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋ ಮಾತನ್ನು ಹೇಳಿತು. ಆದರೆ ಇದ್ರ ಬಗ್ಗೆ ಗೊತ್ತಿರಲಿಲ್ವಾ ಅಂತ ನೀವು ಕೇಳಿದರೆ, ಇದನ್ನು ತಿಳಿಬೇಕು ಅಂದರೆ ನಾವು ದಾಳಿಯ ದಿನ ನಡೆದ ಕೆಲವು ಘಟನೆಗಳನ್ನ ಗಮನಿಸಬೇಕಾಗತ್ತೆ. ಜೂನ್ 12ಕ್ಕೆ ಒಂದು ಸುದ್ದಿಯನ್ನು ಮಾಧ್ಯಮಗಳು ಪ್ರಸಾರ ಮಾಡ್ತವೆ. ಅದರ ಹೆಡ್ಡಿಂಗ್ ಏನಿರುತ್ತೆ ಅಂದರೆ, ಟ್ರಂಪ್ ಸೇಸ್ ಇಸ್ರೇಲ್ ಶುಡ್ ನಾಟ್ ಸ್ಟ್ರೈಕ್ ಇರಾನ್ ಆಸ್ ನ್ಯೂಕ್ಲಿಯರ್ ಡೀಲ್ ಕ್ಲೋಸ್. ಅಂದರೆ ಟ್ರಂಪ್ ಹೇಳೋದಂದ್ರೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಬಾರ್ದು, ಯಾಕೆಂದರೆ ನ್ಯೂಕ್ಲಿಯರ್ ಡೀಲ್ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿ. ಇದು ಯಾವತ್ತು ಬಂದ ಸುದ್ದಿ? ಜೂನ್ 12ಕ್ಕೆ ಬಂದ ಸುದ್ದಿ. ಆಗಿನ ಅಮೆರಿಕದ ಸಮಯ ಸಂಜೆ 7:13. ಆದರೆ ಅವತ್ತು ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಕೇವಲ ಉದ್ವಿಗ್ನತೆ ಇತ್ತೆ ಹೊರತು ಬೆಂಕಿ ಇರಲಿಲ್ಲ. ಅಮೆರಿಕ ಈ ರೀತಿ ಹೇಳಿಕೆ ನೀಡಿದ್ದು ಬಹಳಷ್ಟು ಜನರಿಗೆ ಅನ್ನಿಸ್ತು ಇದೊಂದು ಸಾಮಾನ್ಯ ಹೇಳಿಕೆ ಅಂತ. ಆದರೆ ಇದೇ ದಿನ ಬೆಳಗ್ಗೆ 10:57 ಇನ್ನೊಂದು ಸುದ್ದಿ ಬಂದಿತ್ತು. ಅದನ್ನು ಬಹಳಷ್ಟು ಜನ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಹೆಡ್ಡಿಂಗ್ ಏನಾಗಿತ್ತಂದರೆ, UN ನ್ಯೂಕ್ಲಿಯರ್ ವಾಚ್ ಡಾಗ್ ಬೋರ್ಡ್ ಫೈಂಡ್ಸ್ ಇರಾನ್ ನಾಟ್ ಕಂಪ್ಲೈಂಗ್ ವಿತ್ ಅಬ್ಲಿಗೇಷನ್ಸ್ ಅಂತ. ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ತಪಾಸಣಾ ದಳ ಏನು ಫೈಂಡ್ ಔಟ್ ಮಾಡಿತ್ತು ಅಂದರೆ, ಇರಾನ್ ನ್ಯೂಕ್ಲಿಯರ್ ವಿಚಾರಗಳ ಕುರಿತಾಗಿ ಯಾವುದೇ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅಂತ. ಅದಾದ ನಂತರ 12 ಜೂನ್ 2025 ರಾತ್ರಿ 9:22 ಅಮೆರಿಕದಲ್ಲಿ ಇನ್ನೊಂದು ನ್ಯೂಸ್ ಬರುತ್ತೆ ಮತ್ತು ಈ ನ್ಯೂಸ್ ಇಡೀ ಮಧ್ಯಪ್ರಾಚ್ಯವನ್ನು ಮತ್ತು ಜಗತ್ತನ್ನು ಅಲ್ಲಾಡಿಸುತ್ತೆ. ಆ ನ್ಯೂಸ್ ಯಾವುದಂದರೆ, ಇಸ್ರೇಲ್ ಸ್ಟ್ರೈಕ್ಸ್ ಇರಾನ್. ಅಂದರೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ ಅಂತ. ಅದಾದ ನಂತರ ಮಾಧ್ಯಮಗಳ ಕ್ಯಾಮ್ರಾಗಳು ಇರಾನ್ ಕಡೆ ತಿರುಗುತ್ತವೆ. ಸಾಮಾಜಿಕ ಮಾಧ್ಯಮದಲ್ಲಿ ಹ್ಯಾಶ್ಟ್ಯಾಗ್ಗಳು ಓಡಾಡ್ತವೆ. ಒಂದೇ ಒಂದು ಸುದ್ದಿ ಎಲ್ಲ ಕಡೆ, ಅದುವೇ ಆಪರೇಷನ್ ರೈಸಿಂಗ್ ಲಾಯನ್ ಅಂತ. ಈ ಗಲಾಟೆ ಮಧ್ಯೆ ಮರೆಯಾಗಿದ್ದೀವಿ ಏನಂದರೆ, ಟ್ರಂಪ್ ಮತ್ತು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಹೇಳಿಕೆಗಳು. ಹಾಗಾದರೆ ಅವ್ರಿಗೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅಂತ ಗೊತ್ತಿತ್ತಾ? ಒಮ್ಮೆ ಯೋಚನೆ ಮಾಡಿ. ಇಸ್ರೇಲ್ ಮತ್ತು ಅಮೆರಿಕ ಮಧ್ಯೆ 7 ಗಂಟೆಗಳ ಅಂತರ ಇದೆ. ಟ್ರಂಪ್ ಹೇಳಿಕೆ ಮಾಧ್ಯಮದಲ್ಲಿ ಬಂದದ್ದು ಸಂಜೆ 7:30, ಅಂದರೆ ಇಸ್ರೇಲ್ನಲ್ಲಿ ಅದು ಮಧ್ಯರಾತ್ರಿ 2:30 ಮತ್ತು ಬೆಳಗ್ಗೆ 3:24 ದಾಳಿ ನಡೆಯುತ್ತೆ. ಅಂದರೆ ಟ್ರಂಪ್ ಅವರ ಹೇಳಿಕೆಯ 1 ಗಂಟೆಯ ನಂತರ ದಾಳಿ ನಡೆಯುತ್ತೆ. ಟ್ರಂಪ್ ಹೇಳಿಕೆ ಒಂದು ರೀತಿಯಿಂದ ಇಸ್ರೇಲ್ಗೆ ಅವರ ಕೊನೆಯ ಮನವಿ ಆಗಿತ್ತು ಅಂತ ಇದರಿಂದ ಗೊತ್ತಾಗುತ್ತೆ. ಆದರೆ ಈಗ ಕೂಡ ಅಮೆರಿಕಕ್ಕೆ ಇದರಿಂದ ಲಾಭನೇ ಆಗಿದೆ. ಯಾಕೆ ಅಂದರೆ, ಅಮೆರಿಕ ಪಾಕಿಸ್ತಾನವನ್ನು ಇರಾನ್ ಜೊತೆಗಿನ ಮುಂದಿನ ಯುದ್ಧಕ್ಕಾಗಿ ಹೇಗೆ ಬಳಸಿಕೊಳ್ಳಲು ಮುಂದಾಗಿದೆಯೋ, ಅಂದರೆ ಪಾಕಿಸ್ತಾನದ ಏರ್ಬೇಸ್ಗಳಲ್ಲಿ ಅಮೆರಿಕ ಯುದ್ಧ ವಿಮಾನಗಳು ನಿಂತಿರೋದು ಹೇಗೆ ಕಾಣ್ತಾ ಇದೆಯೋ, ಅದೇ ಥರ ಇರಾನ್ ಈ ಮಟ್ಟಕ್ಕೆ ಇಸ್ರೇಲ್ ಜೊತೆಗೆ ತಗಲಾಕೊಂಡಿರೋದು ಇರಾನನ್ನು ಇನ್ನಷ್ಟು ದುರ್ಬಲ ಮಾಡುತ್ತೆ. ಅದಾದ ನಂತರ ಅಮೆರಿಕ ಇನ್ನೂ ಸುಲಭವಾಗಿ ಇರಾನನ್ನು ಕಂಟ್ರೋಲ್ ಮಾಡಬಹುದು. ಸೊ ಅಮೆರಿಕ ಹೇಗೆ ಅಂದರೆ, ಸೋತ್ರೂ ಲಾಭ ಗೆದ್ರೂ ಲಾಭ. ಆದರೆ ಪ್ರಶ್ನೆ ಉದ್ಭವಗೊಳ್ಳೋದು, ಭಾರತಕ್ಕೆ ಈ ಯುದ್ಧದಿಂದ ನಷ್ಟನ ಲಾಭನ? ನಷ್ಟವೇ ಸರಿ. ಯಾಕೆ ಅಂದರೆ, ಇವತ್ತಿನ ದೇಶ ಎಷ್ಟೊಂದು ಇಂಟರ್ ಡಿಪೆಂಡೆಂಟ್ ಇದೆ ಅಂತಂದರೆ, ಯಾವುದೇ ದೇಶ ಕೂಡ ಬೇರೆ ಜಗತ್ತಲ್ಲಿ ಏನಾದರೂ ಆಗಲಿ ನಾನು ಮಾತ್ರ ಚೆನ್ನಾಗಿರ್ತೀನಿ ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ದೇಶದಲ್ಲಿ ಆಗುವಂಥ ಯಾವುದೋ ಘಟನೆ ಇನ್ನೊಂದು ದೇಶದ ಮೇಲೆ ಪರಿಣಾಮ ಬೀರುತ್ತೆ. ಭಾರತ ತನ್ನ ಅಗತ್ಯವಿರುವ ಕಚ್ಚಾ ತೈಲದ ಸುಮಾರು 80%ಗಿಂತ ಹೆಚ್ಚು ಭಾಗವನ್ನು ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ಬರೋದೇ ಈ ಮಧ್ಯಪ್ರಾಚ್ಯದಿಂದ. ಪ್ರಸ್ತುತ ಇರಾನ್ ಮೂಲಕ ಭಾರತ ತೈಲವನ್ನು ತೆಗೆದುಕೊಳ್ತಾ ಇಲ್ಲ. ಆದರೂ ಕೂಡ ಹಾರ್ಮುಜ್ ಜಲಸಂಧಿಯಂಥ ಪ್ರಮುಖ ಹಡಗು ಮಾರ್ಗಗಳು ಭಾರತಕ್ಕೆ ಭವಿಷ್ಯದಲ್ಲಿ ಬಹಳ ಅವಶ್ಯಕ. ಜಗತ್ತಿನಲ್ಲಿ ಯಾವುದೇ ಯುದ್ಧ ನಡೆದರೂ ಕೂಡ ಅವುಗಳು ಕಚ್ಚಾ ತೈಲದ ಜಾಗತಿಕ ಬೆಲೆಯನ್ನು ಗಗನಕ್ಕೇರಿಸುತ್ತೆ. ಸೊ ಹೀಗಾಗಿ ಭಾರತದ ಆಮದು ವೆಚ್ಚ ಇದರಿಂದ ಹೆಚ್ಚಾಗುತ್ತೆ. ಜೊತೆಗೆ ವಿದೇಶಿ ವಿನಿಮಯ ಮೀಸಲಿನ ಮೇಲೆ ಒತ್ತಡವನ್ನು ಹೇರುತ್ತೆ, ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮೇಲೆ. ಇಂಧನ ರೇಟ್ ಜಾಸ್ತಿ ಆದರೆ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲ ಸರಕು ಸಾಮಗ್ರಿಗಳು, ತರಕಾರಿಗಳು, ಬೇಳೆಕಾಳುಗಳು ಎಲ್ಲವೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಆ ಮೂಲಕ ಹಣದುಬ್ಬರಕ್ಕೆ ಇದು ಕಾರಣ ಆಗುತ್ತೆ. ಇದರೊಂದಿಗೆ ರೂಪಾಯಿಯ ಮೌಲ್ಯ ಅಮೆರಿಕನ್ ಡಾಲರ್ ಎದುರು ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ. ಇದರಿಂದಾಗಿ ಆಮದುಗಳು ಮತ್ತಷ್ಟು ದುಬಾರಿ ಆಗ್ತಾ ಹೋಗ್ತವೆ. ಇನ್ನು ಮಧ್ಯಪ್ರಾಚ್ಯ ಭಾರತದ ಪ್ರಮುಖ ವ್ಯಾಪಾರಿ ಪಾಲುದಾರರಲ್ಲಿ ಒಂದು. ಯುದ್ಧದಿಂದಾಗಿ ಈ ಸರಕು ಸಾಗಣೆ ಮಾರ್ಗಗಳು ಅಸುರಕ್ಷಿತವಾಗ್ತವೆ. ನಾನು ಈಗಾಗಲೇ ಹೇಳಿರುವ ಹಾಗೆ ಹಾರ್ಮುಜ್ ಜಲಸಂಧಿ ಅಥವಾ ಕೆಂಪು ಸಮುದ್ರ ಈ ಮಾರ್ಗಗಳು ಅಸುರಕ್ಷಿತಗೊಂಡ್ರೆ
ಹಡಗುಗಳು ಎಲ್ಲಿಂದ ಬರಬೇಕು? ಅವುಗಳು ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಸುತ್ತಿ ಬರಬೇಕಾಗತ್ತೆ. ಇದು ಸಾಗಣೆ ಅವಧಿಯನ್ನು 15ರಿಂದ 20 ದಿನಗಳವರೆಗೆ ಹೆಚ್ಚಿಸುತ್ತೆ ಮತ್ತು ಸಾಗಣೆ ವೆಚ್ಚವನ್ನು 50% ಹೆಚ್ಚಿಸುತ್ತೆ. ಇದರಿಂದಾಗಿ ಭಾರತದಿಂದ ಯುರೋಪ್, ಅಮೆರಿಕ ಮತ್ತು ಇತರ ಏಷ್ಯನ್ ರಾಷ್ಟ್ರಗಳಿಗೆ ರಫ್ತಾಗುವ ಮತ್ತು ಆಮದಾಗುವ ಸರಕುಗಳ ಬೆಲೆ ಏರಿಕೆಗೆ ಇದು ಕಾರಣ ಆಗುತ್ತೆ. ಇದು ಭಾರತದ ರಫ್ತುದಾರರಿಗೆ ಮತ್ತು ಆಮದುದಾರರಿಗೆ ನಷ್ಟ ಉಂಟು ಮಾಡುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಕಾರಣ ಇದೆ. ಆ ಕಾರಣ ಏನಂದ್ರೆ, ಲಕ್ಷಾಂತರ ಭಾರತೀಯರು ಇವತ್ತು ಮಧ್ಯಪ್ರಾಚ್ಯದ ವಿವಿಧ ದೇಶಗಳಲ್ಲಿ ನೆಲೆಸಿದ್ದಾರೆ. ಅದು ಸೌದಿ ಅರೇಬಿಯಾ ಇರಬಹುದು, UAE ಇರಬಹುದು, ಕತಾರ್ ಇರಬಹುದು, ಕುವೈತ್ ಇರಬಹುದು. ಸೊ ಈ ಎಲ್ಲಾ ಪ್ರದೇಶಗಳಲ್ಲಿ ನೆಲೆಸಿರುವಂತ ಭಾರತೀಯರ ಸುರಕ್ಷತೆ ಇದೆಯಲ್ಲ, ಅದು ತುಂಬಾ ದೊಡ್ಡ ಮಟ್ಟದ ಕಳವಳಕ್ಕೆ ಕಾರಣ ಆಗುತ್ತೆ ಅಥವಾ ಇನ್ಸೆಕ್ಯೂರಿಟಿ ಹೆಚ್ಚಾಗುತ್ತೆ. ಜೊತೆಗೆ ಹಲವಾರು ಕಾರ್ಮಿಕರು, ಕೆಲಸಗಾರರು ತಮ್ಮ ಕೆಲಸವನ್ನು ಕಳ್ಕೊಳ್ಬೇಕಾಗತ್ತೆ. ಅವ್ರನ್ನ ಭಾರತಕ್ಕೆ ಸ್ಥಳಾಂತರಿಸಬೇಕಾದ ಅವಶ್ಯಕತೆ ಕೂಡ ಉಂಟಾಗುತ್ತೆ. ಹೀಗಾಗಿ ಅವರ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಉಂಟು ಮಾಡುತ್ತೆ. ಜೊತೆಗೆ ಈ ಎಲ್ಲ ಕಾರ್ಮಿಕರು ಅಥವಾ ಉದ್ಯೋಗಿಗಳು ಭಾರತಕ್ಕೆ ಕಳಿಸುವ ಹಣ ಇದೆಯಲ್ಲ, ಅಂದರೆ ರೆಮಿಟನ್ಸ್, ಅದು ಕೂಡ ನಿಂತು ಹೋಗುತ್ತೆ. ಅದು ನಿಂತು ಹೋದರೆ ಭಾರತದ ವಿದೇಶಿ ವಿನಿಮಯ ಮೀಸಲಿಗೆ ಏನು ಪ್ರಮುಖ ಕೊಡುಗೆ ಬರ್ತಾ ಇತ್ತು, ಅದು ಕೂಡ ನಿಂತು ಹೋಗುತ್ತೆ. ಇದರಿಂದಾಗಿ ಸಹಜವಾಗಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕೂಡ ಕುಸಿತ ಉಂಟಾಗುತ್ತೆ. ವಿದೇಶಿ ನೇರ ಹೂಡಿಕೆದಾರರು, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಹರವಿನ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಇದು ಚಿನ್ನದ ಬೆಲೆ ಏರಿಕೆಗೆ ಕೂಡ ಕಾರಣ ಆಗುತ್ತೆ. ಯಾಕೆ ಅಂದರೆ, ಹೂಡಿಕೆದಾರರು ಇಂಥ ಅನಿಶ್ಚಿತತೆಯ ಸಮಯದಲ್ಲಿ ಚಿನ್ನದ ಮೇಲೆ ಹೂಡಿಕೆಯನ್ನು ಸುರಕ್ಷಿತ ಅಂತ ಪರಿಗಣಿಸ್ತಾರೆ. ಇದರೊಂದಿಗೆ ಕೆಲವು ರಾಜತಾಂತ್ರಿಕ ಪರಿಣಾಮಗಳನ್ನ ಕೂಡ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಇದಕ್ಕಿಂತ ಮುಂಚೆ ನಾನು ಹೇಳಿದಾಗೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳೊಂದಿಗೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿದೆ. ಯಾವುದೇ ಒಂದು ಕಡೆ ವಾಲೋದು, ಇನ್ನೊಂದನ್ನು ಟೀಕಿಸೋದು ಭಾರತಕ್ಕೆ ಕಷ್ಟ. ಭಾರತ ತಟಸ್ಥ ನಿಲುವನ್ನು ಕಾಯ್ದುಕೊಂಡು ಶಾಂತಿ ಮತ್ತು ಸ್ಥಿರತೆಗೆ ಕರೆ ನೀಡಿದರೂ ಕೂಡ ದ್ವಿಪಕ್ಷೀಯ ವ್ಯಾಪಾರ ಮತ್ತು ರಕ್ಷಣಾ ಒಪ್ಪಂದಗಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಒಂದು ಉದಾಹರಣೆ ನೋಡೋದಾದರೆ, 2018ರಲ್ಲಿ ಇರಾನ್ ಮೇಲೆ ಅಮೆರಿಕ ಆರ್ಥಿಕ ಒತ್ತಡವನ್ನು ಹೇರಿದಾಗ ಇರಾನ್ ಮತ್ತು ಅಮೆರಿಕ ಮಧ್ಯೆ ಭಾರತ ತಟಸ್ಥ ನೀತಿಯನ್ನು ತೋರಿಸಿತು. ಆದರೆ ಇರಾನ್ ಭಾರತದ ವಿರುದ್ಧ ಮುನಿಸ್ಕೊಂಡಿತು ಮತ್ತು ಚಬಹಾರ್ ಬಂದರ್ನ ಮಾತುಕತೆಯನ್ನು ಮೊಟಕುಗೊಳಿಸಿತು. ಹೀಗೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಅಸ್ಥಿರತೆಯು ಭಾರತದ ವೆಸ್ಟ್ ಏಷ್ಯಾ ಪಾಲಿಸಿಯ ಮೇಲೆ ಪ್ರಭಾವ ಬೀರುತ್ತವೆ. ಒಟ್ಟಾರೆಯಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಕೇವಲ ಒಂದು ಪ್ರದೇಶದ ಅಥವಾ ಎರಡು ದೇಶಗಳ ಮಧ್ಯದ ಮಿಲಿಟರಿ ಸಂಘರ್ಷವಾಗಿ ಉಳಿಯದೆ, ಅದು ಜಾಗತಿಕವಾಗಿ ಸಾಕಷ್ಟು ಪರಿಣಾಮಗಳನ್ನು ಬೀರಬಲ್ಲಂಥ ಒಂದು ಯುದ್ಧವಾಗಿ ಪರಿಣಮಿಸುತ್ತೆ, ವಿಶೇಷವಾಗಿ ಭಾರತದ ಮೇಲೆ. ಹೀಗಿರಬೇಕಾದ್ರೆ ಭಾರತ ಇಂಥ ಸಂದರ್ಭದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವೀಗ ಕಾಯ್ದು ನೋಡಬೇಕಾಗಿದೆ. ಸ್ನೇಹಿತರೆ, ಈ ಸಂಘರ್ಷದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.